ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಈಗಾಗಲೇ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತೇನು ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಡವರ ಪರ, ಯುವಕರ ಪರ, ಮಹಿಳೆಯರ ಪರ, ರೈತರ ಪರ ನಿರಂತರವಾದಂಥ ಯೋಜನೆಗಳನ್ನು ಕೊಟ್ಟು ಇವತ್ತು ಎಲ್ಲ ಜನರಿಗೆ ತಲುಪುವಂಥದ್ದು ಆಗ್ತಾಯಿದೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ನಾನಿವತ್ತು ಏನು ನಮ್ಮ ಸಿಂಧನೂರು ನಗರಕ್ಕೆ ಮತ್ತು ಹಳ್ಳಿಗಳಿಗೆ ಇವತ್ತು ವಿಶೇಷವಾಗಿ ನಮ್ಮ KKRTB ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳ ಕನಸು, ಉಪಮುಖ್ಯಮಂತ್ರಿಗಳ ಕನಸು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತೇನು ಸುಮಾರು 14 ಬಸ್ಗಳನ್ನ ನಮ್ಮ ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಸಂದರ್ಭದಲ್ಲಿಯೂ ನಾನು ಸದನದಲ್ಲಿಯೂ ವಿದ್ಯಾರ್ಥಿ ಪರವಾಗಿ ಮಾತನಾಡುವಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೊನ್ನೆಗೂ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಬಸ್ಸಿನ ಕೊರತೆ ಇದೆ, ನಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡಿದ್ದೆ, ಹಾಸ್ಟೆಲ್ಗಳ ಪರವಾಗಿ ಮಾತನಾಡಿದ್ದೆ. ಇವತ್ತೇನು ನಮ್ಮಲ್ಲಿ ಇನ್ನೂ 10ರಿಂದ 12 ಹಾಸ್ಟೆಲ್ಗಳು ಬೇಕಾಗುತ್ತೆ ಅಂಥೇಳಿ ಅನೇಕ ಇವತ್ತು ವಿದ್ಯಾರ್ಥಿ ಪರವಾಗಿ ದೊರೆಯುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ನನಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಗಳು ಇದೆ. ನಾನು ಒಂದು ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀವಿ. ಇವತ್ತು ಆ ಸಂಸ್ಥೆಯಲ್ಲಿಗೂ ಉಚಿತವಾದಂಥ ಊಟದ ವ್ಯವಸ್ಥೆಗಳು ಇದೆ. ವಿದ್ಯಾರ್ಥಿಗಳು 90% ಮೇಲ್ಪಟ್ಟವರಿಗೆ ಉಚಿತವಾದಂಥ ಏನು ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಉಚಿತವಾದಂಥ ಬಸ್ಗಳನ್ನ ಬಸ್ ಸ್ಟ್ಯಾಂಡ್ನಿಂದ ಕಳಿಸುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ಕೂಡ ಆಗ್ತದೆ. ಇವತ್ತೇನು ಕಾರ್ಯಕ್ರಮ ಸಿಂಧನೂರು ನಗರದ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಏನಿವತ್ತು ನಮ್ಮ ಡಿಪೋ ಮ್ಯಾನೇಜರ್ ಆಗಿರ್ಬೋದು, DTO ಆಗಿರ್ಬೋದು, ಸರ್ಕಾರಿ ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತೇಳಿ ನನ್ನ ಕಚೇರಿಗೆ ಬಂದು ನನಗೆ ಅನೇಕ ಬಾರಿ ಕಾರ್ಯ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ಇದು ನಿಮ್ಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮ, ನಿಮ್ಮ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ, ನೀವು ಬರಬೇಕು ಅಂಥೇಳಿ ನನ್ನ ಕಚೇರಿಗೆ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಆದರೆ ಅಲ್ಲಿ ಏನಿವತ್ತು ಸುಮಾರು 5ನೇ ಬಾರಿ ಶಾಸಕರಾಗಿದ್ದಾರೆ. ಇವತ್ತೇನು ಹಂಪನಗೌಡರು ಹಿರಿಯರು, ಇವತ್ತೇನು ಹಿರಿಯರು ಹಂಪನಗೌಡರು ಏನು ಶಾಸಕರಾಗಿ 5ನೇ ಬಾರಿ ಆಗಿದ್ದಾರೆ. ಇವತ್ತು ಅವ್ರು ಯಾವ ರೀತಿ ವರ್ತನೆ ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರ ಮುಂದೆ ನಡೀತಾರೆ. ಇವತ್ತೇನು ಸಿಂಧನೂರಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಮ್ಮ ಸರ್ಕಾರದಿಂದ ಆಗಿದೆ. ಒಂದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷ ಮತ್ತು ಸರ್ಕಾರ ಇಲ್ಲ ಅಂದರೆ ನೀವು ಯಾವತ್ತೂ ಠೇವಣಿಗಳು ಕಳ್ಕೊಂತೀರಿ. ಸಿಂಧನೂರಿನಲ್ಲಿ ಪಕ್ಷದ ಚಿಹ್ನೆಯಿಂದ ಏನು ನೀವು ಗೆದ್ದಿರ್ತಕ್ಕಂಥದ್ದು ಮರಿಬಾರ್ದು. ಫಸ್ಟ್ ಪಕ್ಷದ ಚಿಹ್ನೆಯಿಂದ, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ತಾವು ಗೆದ್ದಿದ್ದೀರಿ. ನೀವು ನಿಮ್ಮ ಸಾಮರ್ಥ್ಯ ಗಟ್ಟಿ ಇದೆ ಅಂತೇಳಿ ತೋರಿಸ್ಬೇಕಾದ್ರೆ ಪಕ್ಷದ ಚಿಹ್ನೆ ಬಿಟ್ಟು ನೀವು ಹೋಗಿ ಹೊರಗಡೆ ನಿಮ್ಮ ಮತಗಳು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟಿದೆ ಎಂಬುದರ ಬಗ್ಗೆ ಜನರಿಗೂ ಗೊತ್ತಾಗುತ್ತೆ. ಶಾಸಕರು ತಾವು ಹಿರಿಯರಿದ್ದೀರಿ. ಇವತ್ತೇನು ವೇದಿಕೆ ಮೇಲೆ ಯಾವ ರೀತಿ ಕಾರ್ಯಕ್ರಮ ಆಯಿತು, ಯಾವ ರೀತಿ ನನಗೆ ನಡೆಸ್ಕೊಂಡಿದ್ದೀರಿ. ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಸದನಗಳು ಒಂದೇ.
ನೀವು ಶಾಸಕರಿದ್ದೀರಿ, ನಾನು ಶಾಸಕರಿದ್ದೀನಿ. ತಾವು ಯಾವ ರೀತಿ ಅಧಿಕಾರಿಗಳ ಮುಖಾಂತರ ತಮ್ಮ ವರ್ತನೆಯನ್ನು ತೋರಿಸಿದಿರಿ. ನಾನು ನೇರವಾಗಿ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಮಾಡುವಂತ ಏನು ಕೆಲಸ ಕಾರ್ಯಗಳಿದ್ದಾವೆ ಜನ ಮೆಚ್ಚುವಂಥದ್ದು ಮಾಡಿ. ನಾನು ನಿರಂತರವಾಗಿ ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಸಿಂಧನೂರು ಪರವಾಗಿ ಅನೇಕ ದನಿಯನ್ನು ಎತ್ತುವಂಥ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಅನೇಕ ಯೋಜನೆಗಳು ತರುವಂಥದ್ದು ನಾನು ಪ್ರಯತ್ನ ಮಾಡಿದ್ದೀನಿ. ನಿಮ್ಮಿಂದ ಏನು ಪಕ್ಷ ಇಲ್ಲ, ಕಾಂಗ್ರೆಸ್ ಪಕ್ಷ ನಿಮ್ಮ ಶಾಸಕರಿಂದ ನೀವು ಇದ್ದೀರಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇಲ್ಲ. ಆದರೆ ನಿಮ್ಮ ವರ್ತನೆ ಇವತ್ತು ಸಾಮಾನ್ಯ ಜನರು, ಒಬ್ಬ ರೈತನಿಗೆ ಮಗನಿಗೆ ಮಾಡಿದಂಥ ಅವಮಾನ ನೀವು ಇವತ್ತು ಏನು ರೈತನ ಮಗನಿಗೆ ಅವಮಾನ ಮಾಡಿದ್ರಿ ನೀವು. ಒಬ್ಬ ರೈತ ನಮ್ಮ ತಂದೆ ಇವತ್ತು ವ್ಯವಸಾಯ ಮಾಡಿ ಇವತ್ತೇನು ದುಡಿಯುವಂಥ ಕೈಗಳಿಗೆ ಅನ್ಯಾಯ ಮಾಡಿದ್ರಿ ನೀವು. ಇವತ್ತು ರೈತರ ಮಕ್ಕಳಿಗೆ ಯಾವ ರೀತಿ ನಡೆಸ್ಕೊಂಡಿದ್ರಿ. ನಾನೇನು ವಿಧಾನ ಪರಿಷತ್ ಸದಸ್ಯನಾಗಲಿಂದು ನನ್ನ ಬೆಳವಣಿಗೆ ನಿಮಗೆ ಸಹಿಸಕ್ಕಾಗ್ತಾ ಇಲ್ಲ. ನಾನು ಇವತ್ತು ಒಂದು ಪಕ್ಷದ ವೇದಿಕೆಯಲ್ಲಿ ಇದ್ದೀವಿ, ಮಾತನಾಡಬಾರ್ದು ಅಂತೇಳಿ ಅನೇಕ ಬಾರಿಗಳು ಪ್ರಯತ್ನ ಮಾಡಿದ್ದೀನಿ. ಆದರೆ ಇವತ್ತು ಬಹಿರಂಗ ತಾವೇ ಮಾಡಿದಿರಿ. ತಮ್ಮ ಕಡೆಯಿಂದಲೇ ಇವತ್ತು ಹೊರಗಡೆ ಜನರಿಗೆ ತೋರಿಸುವಂಥದ್ದು ಮಾಡಿದಿರಿ. ಪಕ್ಷ ಗೌರವ ನನಗೆ ಮುಖ್ಯ. ಪಕ್ಷದಿಂದ ನಾನು ಬೆಳೆದಿದ್ದೀನಿ. ನಾನು ಇವತ್ತೇನಾದರೂ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ಅಂದರೆ ನನ್ನ ಪಕ್ಷ ಮಾಡಿದ್ದೆ. ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ತಾವು ತೋರಿಸಿರ್ತಕ್ಕಂಥ ಏನು ಧೋರಣೆ ಇದೆಯಲ್ಲ, ಏನು ಅಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನಿವತ್ತು ಯಾವ ರೀತಿ ನಿಮ್ಮ ನಡವಳಿಕೆ ಇತ್ತು, ಯಾವ ರೀತಿ ಕಾರ್ಯಕ್ರಮ ಇತ್ತು, ಇವತ್ತು ಸರ್ಕಾರದ ಇವತ್ತೇನು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಹೊರತು ನೀವಿಲ್ಲಿ ನನಗೆ ನೀವೇನಾದರೂ ಅಲ್ಲಿ ಗೌರವ ತೆಗೆದಿರ್ಬೋದು. ಆದರೆ ಇಡೀ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಇವತ್ತು ಎಲ್ಲ ಶಾಸಕರಿಗೆ ನೀವು ಗೌರವ ತೆಗೆದಿದ್ದೀರಿ. ಇವತ್ತು ಹಿರಿಯರಿದ್ದೀರಿ, ತಾವು ಶಾಸಕರಾಗಿದ್ದೀರಿ, 5 ಬಾರಿ ಶಾಸಕರಾಗಿದ್ದೀರಿ. ನಿಮಗೆ ನೇರವಾಗಿ ಏನಾದರೂ ನನ್ನ ಮೇಲೆ ಆರೋಪ ಮಾಡಕ್ಕಿದ್ರೆ ನಾನು ತಯಾರಾಗಿದ್ದೀನಿ, ನಾನು ಸ್ವೀಕಾರ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ. ಅಧಿಕಾರಿಗಳನ್ನ ಇವತ್ತು ನಿಯಂತ್ರಣದಲ್ಲಿ ಇಡಕ್ಕೆ ಹೋಗ್ಬೇಡಿ. ನಾನು ಮೊದಲಿಂದ ವಿಧಾನ ಪರಿಷತ್ ಸದಸ್ಯನಾದಾಗ್ಲಿಂದ ಒಂದೇ ಮಾತು ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರ ರಹಿತ ಆಡಳಿತ ನಡಿಬೇಕು ಸಿಂಧನೂರಿನಲ್ಲಿ. ಇನ್ನೂ ಅನೇಕ ಆರೋಪಗಳು ನಿಮ್ಮ ಮೇಲೆ ಇದಾವೆ. ಸಮಯ ಬರಲಿ, ಅದನ್ನ ತೆರೆದಿಡುವಂತ ಕೆಲಸ ನಮ್ಮ ನಾಯಕರಾದಂಥ ಹೈಕಮಾಂಡ್ ಏನಿದೆ, ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ನಮ್ಮ ವೇಣುಗೋಪಾಲ್ ಸಾಹೇಬ್ರು ಇರ್ಬೋದು, ಸುರ್ಜೇವಾಲಾ ಸಾಹೇಬ್ರು ಇರ್ಬೋದು, ಅವರಿಗೆ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ. ನೀವು ಏನೇನು ಮಾಡಿದಿರಿ ಇಲ್ಲಿ ಸಿಂಧನೂರಿನಲ್ಲಿ ಅಂತೇಳಿ ತಾವು ಇವತ್ತು ನಿಮ್ಮ ಹಿಂಬಾಲಕರಿಂದ ಇದಕ್ಕೆ ಪ್ರೆಸ್ ಮೀಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಪ್ರೆಸ್ ಮೀಟ್ ಮಾಡಿದ್ಮೇಲೆ ತಮ್ಮಿಂದಲೇ ಸ್ವತಃ ನಾನು ಉತ್ತರ ಬಯಸ್ತೇನೆ. ನನಗೆ ಯಾವ ಹಿಂಬಾಲಕರು ಉತ್ತರ ಬೇಕಾಗಿಲ್ಲ, ಯಾವ ನಿಮ್ಮ ಕುಟುಂಬದ ಸದಸ್ಯರಿಂದ ನನಗೆ ಉತ್ತರ ಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಕಾಂಗ್ರೆಸ್ ಪಕ್ಷದಿಂದ ನೀವು ಶಾಸಕರಾಗಿದ್ದೀರಿ, ಅದನ್ನೆಲ್ಲ ಮರಿಬೇಡಿ. ಏನೇನು ಮಾಡ್ತಾ ಇದ್ದೀರಿ ನೀವು? ವಿರೋಧ ಪಕ್ಷದವ್ರ ಜೊತೆಗೆ ಸೇರಿಕೊಂಡು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಸಿಂಧನೂರಿನಲ್ಲಿ ಯಾವ ರೀತಿ ಪಕ್ಷನ ಮೂಲಿಗುಂಪು ಹೋಗ್ತಾ ಇದ್ರೆ ಎಂಬುದು ನನಗೆ ಗೊತ್ತಿದೆ. ಈಗ ಏನು ನಮ್ಮ ನಾಯಕರಿಗೆ ತಿಳಿಸುವಂತ ಕೆಲಸ ಮಾಡಿದ್ದೀನಿ ಆಲ್ರೆಡಿ. ಇವತ್ತು ಏನು ವೇದಿಕೆಯ ಸಂಸ್ಕಾರವನ್ನು ಮರೆಯುವುದು ಹಿರಿಯರ ರಾಜಕಾರಣಿಗಳಿಗೆ ಶೋಭೆ ತರುವುದಲ್ಲ. ಇವತ್ತು ಸರ್ಕಾರದ ವೇದಿಕೆಗಳಲ್ಲಿ, ಸಾರ್ವಜನಿಕ ವೇದಿಕೆಗಳಲ್ಲಿ ನಾವು ಇನ್ನೊಬ್ಬರ ಅವಕಾಶ ಬಿಟ್ಟುಕೊಳ್ಳುವುದು ಎಷ್ಟು ಸರಿ? ಸರ್ಕಾರದ ನಿಯಮಗಳು ಮತ್ತು ಸರ್ಕಾರ ಕೊಟ್ಟಿರುವ ಅವಕಾಶಗಳು ಒಪ್ಪಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ರಾಜಕಾರಣಿಯ ಕರ್ತವ್ಯ. ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯನಿಗೆ ಮಾತನಾಡುವ ಹಕ್ಕು ನಿರೀಕ್ಷಿಸುವುದು ಪರಿಷತ್ಗೆ ತೋರಿದ ಅಗೌರವ. ನೀವು ಇವತ್ತು ನಾನು ರಾಜ್ಯ ಕಾಂಗ್ರೆಸ್ನ ಪ್ರತಿನಿಧಿಸಿರುವ ಪರಿಷತ್ತಿನ ಶಾಸಕನಾಗಿದ್ದೇನೆ. ಇವತ್ತು ಸಾರ್ವಜನಿಕರು ನೀಡಿರುವ ಗೌರವಕ್ಕೆ, ಸರ್ಕಾರಕ್ಕೆ ನೀಡಬೇಕಾಗಿರುವ ಗೌರವ, ವೇದಿಕೆ ಮೇಲೆ ನನ್ನನ್ನು
ಪ್ರಸ್ತಾಪಿಸಿರುವ ಮೊದಲು ಬಸ್ಗಳನ್ನು ಉದ್ಘಾಟಿಸಿ ಎಷ್ಟು ಸಮಜಾಯಿಸಿ ಮಾಡಿದ್ದೀರಿ ನೀವು? ವೇದಿಕೆ ಮೇಲೆ ಒಬ್ಬ ನಾನು ಶಾಸಕನ ಕುಂತ ನಂಬೋದ್ರ ಬಗ್ಗೆ ಪ್ರಜ್ಞೆ ಇಲ್ಲಾರ್ದೆ ನೀವು, ನಿಮ್ಮ ಹಿರಿತನಕ್ಕೆ ನೀವೇ ಗೌರವ ಕೊಟ್ಕೊಳ್ಳಾರ್ದೆ ಇವತ್ತು ನಿಮ್ಮನ್ನ ಏನಂತ ಕರಿಬೇಕು ನಾವೆಲ್ಲ? ಏನಿವತ್ತು ಏನು ಶಾಸಕರು ಉದ್ಘಾಟನೆ ಮಾಡಿದ್ರು ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರ, ಡಿ ಕೆ ಶಿವಕುಮಾರ್ ಅವರ ಕೊಡುಗೆ. ಇವತ್ತೇನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371J ತಂದಿದ್ದಿಲ್ಲ, 5,000 ಕೋಟಿ ಇವತ್ತು KKR ಅನುದಾನ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು? ಯಾವ ಪಕ್ಷದಿಂದ ಗೆದ್ದಿದ್ರಿ ನೀವು? ನಿಮ್ಮ ನಡವಳಿಕೆ ಇದೆನಾ? ಇವತ್ತು ಏನು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಇವೆರಡುಗಳು ನಮ್ಮ ಸಂವಿಧಾನದಲ್ಲಿ ಸಮಾನ ಗೌರವ ಪಡೆದ ಸದನಗಳು. ಒಂದೇ ವೇದಿಕೆಯಲ್ಲಿ ಇದ್ದಾಗ ಪರಸ್ಪರ ಗೌರವ, ಸಂಪ್ರದಾಯ, ಶಿಷ್ಟಾಚಾರ ಪಾಲನೆ ಆಗಬೇಕು. ಇದರಲ್ಲಿ ಲೋಪವಾದಾಗ ಜನಪ್ರತಿನಿಧಿಗಳ ಗೌರವಕ್ಕೆ ಧಕ್ಕೆ ಬರ್ಬೋದು. ಇವತ್ತು ನಾನೇನು ಶಾಸಕನಿರ್ಬೋದು, ನೀವು ಶಾಸಕರಿರ್ಬೋದು, ನಾಳೆ ನಾನು ಮಾಜಿ ಆಗ್ಬೋದು, ನೀವು ಮಾಜಿ ಆಗ್ಬೋದು. ಆದ್ರೆ ಇದು ಯಾರಿಗೂ ಪರ್ಮನೆಂಟ್ ಅಲ್ಲ ಅಧಿಕಾರ, ಜನರ ಆಶೀರ್ವಾದ. ಇವತ್ತು ನಿಮಗೇನು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಿಂಧನೂರು ತಾಲೂಕಿನ ಜನ. ಇವತ್ತೇನು 75 ವರ್ಷದಿಂದ ನಮ್ಮ ಸಿಂಧನೂರಿನಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಸ್ವತಂತ್ರ ಬಂದು 75 ವರ್ಷ ಆದರು. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಡಿಪ್ಲೊಮಾ ಕಾಲೇಜ್ ಇಲ್ಲ, ಏನು ಇವತ್ತು ಲಾ ಕಾಲೇಜ್ ಇಲ್ಲ, ITI ಕಾಲೇಜ್ ಇಲ್ಲ. ಸಿಂಧನೂರಿನಲ್ಲಿ ಯಾವುದಾದ್ರೂ ಡಿಗ್ರಿ ಮುಗಿಸಿದ್ರೆ ಕೈಗಾರಿಕೆಗಳಿಲ್ಲ. ಅದ್ರ ಬಗ್ಗೆ ಆಲೋಚನೆ ಮಾಡಿ. 75 ವರ್ಷ ನಾವು ಸ್ವತಂತ್ರ ಸಿಕ್ಕ 75 ವರ್ಷ ಆಯ್ತು ಸಿಂಧನೂರು, 75 ವರ್ಷ ಆಯ್ತು. ಆದ್ರೆ ಪರಿಸ್ಥಿತಿ ಏನಾಗಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ರಾಜಕಾರಣ ನನ್ನ ಮೇಲೆ ಮಾಡಿ ನಾನು ತಯಾರಾಗಿದ್ದೀನಿ. ರಾಜಕಾರಣ ಮಾಡಲಿಕ್ಕೆ, ನನ್ನನ್ನು ಎದುರಿಸಲಿಕ್ಕೆ ಜನ ತೀರ್ಮಾನ ಮಾಡಬೇಕು. ಶಾಸಕರು ಏನು ಇವತ್ತು ನಮ್ಮ ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ದಿದ್ದೀರಿ. ಕಾಂಗ್ರೆಸ್ ಚಿಹ್ನೆ ಬಿಟ್ಟು ನಿಂದ್ರೆ ನಿಮ್ಗೆ ಓಟ್ ಎಷ್ಟು ಬರುತ್ತೆ ನಾನು ನೋಡ್ತೀನಿ. ಅದನ್ನು ಕಾಂಗ್ರೆಸ್ ಚಿಹ್ನೆ ಬಿಟ್ಟು ನೀವತ್ತು ಇವತ್ತು ನೀವೇನು 5 ಬಾರಿ ಶಾಸಕರಾಗಿದ್ದೀರಿ ಅಂತೇಳಿ ML ಇಂದ ಎಲ್ಲ ತಾಲೂಕಿನ ಜನ ಹೆಮ್ಮೆ ಪಡ್ತಾ ಇದ್ದಾರೆ. ನಿಮಗೆ ಇಡೀ ತಾಲೂಕಿನ ಜನಕ್ಕೂ ಗೊತ್ತಾಗುತ್ತೆ ಎಷ್ಟು ಜನರನ್ನ ನೀವು ಸಂಪಾದನೆ ಮಾಡಿದಿರಿ, ಯಾವ್ಯಾವ ಸಮಾಜಕ್ಕೆ ಏನೇನು ಮಾಡಿದಿರಿ. ಒಂದೇ ಉದಾಹರಣೆ ಇದೆ, ಇನ್ನೂ ಬಹಳ ಉದಾಹರಣೆಗಳಿದ್ದಾವೆ. SC ST ಫಲಾನುಭವಿಗಳಿಗೆ ನಾನು ಬೋರ್ವೆಲ್ ಮುಂಜೂರು ಮಾಡಿಸಿದ್ದೆ. ಅದನ್ನ SC ST ಫಲಾನುಭವಿಗಳಿಗೆ ರದ್ದು ಮಾಡ್ರಿ ಅಂತೇಳಿ ಇಲ್ಲಿ ಅಪ್ಪನಗೌಡರು ಕೊಡ್ತಾರೆ. ಆದ್ರೂ ರದ್ದಾಗಿಲ್ಲ. ಅವ್ರಿಗೆ ಫಲಾನುಭವಿಗಳಿಗೆ ಅವಕಾಶ ಸಿಕ್ಕಿದೆ, ಮಾಡಿಸಿದೀವಿ. ಇವತ್ತು ನೀವು ಒಂದು ಸಮಾಜಕ್ಕಾದ್ರೂ ಪರವಾಗಿದ್ದೀರಾ? ಇದು ಒಂದು ಉದಾಹರಣೆ ಅಷ್ಟೇ. ಇದು SC STಗಳ ಇವತ್ತೇನು ಯಾವುದೇ ಸಮುದಾಯದಿರಲಿ ಇವತ್ತು ಇದನ್ನ ರದ್ದು ಮಾಡ್ರಿ ಅಂತೇಳಿ ನಿಮಗೆಲ್ಲ ಒಂದು ಪತ್ರ ಕೊಡ್ತೀನಿ. ಇದನ್ನ ರದ್ದು ಮಾಡ್ರಿ ಅಂತೇಳಿ ನೀವು ಕೊಡ್ತೀರಿ. ಇನ್ನ ಅನೇಕ ಸಾವಿರಾರು ಪತ್ರಗಳು ನನ್ನಲ್ಲಿದೆ. ಸಮಯ ಬರಲಿ, ನಾನು ಎಲ್ಲದನ್ನು ಪ್ರದರ್ಶನ ಮಾಡ್ತೀನಿ. ಇವತ್ತೇನು ಜನರ ಮುಂದೆ ಇಡುವಂತ ಕೆಲಸ ಮಾಡ್ತೀನಿ. ಜನ ತೀರ್ಮಾನ ಮಾಡಲಿ, ನಾನು ಸರಿ ಇದೀನೋ ನೀವು ಸರಿ ಇದೀರೋ ಜನ ತೀರ್ಮಾನ ಮಾಡಲಿ. ಅದನ್ನ ಬಿಟ್ಬಿಟ್ಟು ವೇದಿಕೆ ಮೇಲೆ ಏನೋ ನೀವೇ ಮನೆಯಿಂದ ದುಡ್ಡು ಹಾಕಿ ನೀವೇ ಏನು ಬಸ್ ತಂದು ನಿಂದಿಸಿದ ಕತೆ ಮಾಡ್ತಾರೆ. ಸರ್ಕಾರ ನಂದು ಸರ್ಕಾರ, ನಮ್ಮ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಏನೋ ನೀವೇ ಮನೆಯಿಂದ ಏನೋ 14 ಬಸ್ಸು ನಿಮ್ಮ ಮನೆಯಿಂದ ದುಡ್ಡು ಹಾಕಿ ಏನೋ ಇವತ್ತೇನೋ ಜನ ವಿದ್ಯಾರ್ಥಿಗಳಿಗೆ ಬಿಡೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಿ. ಶಾಸಕರೇ, ತಾವು ಹಿರಿಯರಿದ್ದೀರಿ, ತಮ್ಮ ಗೌರವವನ್ನು ತಾವು ಕಳ್ಕೋಬೇಡಿ. ಅಪಾರವಾದಂತಹ ಗೌರವ ನನಗೂ ಇದೆ, ನಿಮ್ಗೆ ಹಿರಿಯತನಕ್ಕೆ. ಆದ್ರೆ ಇವತ್ತು ನಿಮ್ಮ ಗೌರವವನ್ನು ನೀವೇ ಬೀದಿ ಪಾಳು ಮಾಡ್ಕೊಂತ ಇದ್ದೀರಿ. ಇಡೀ ಮಾಧ್ಯಮದ ಮುಂದೆ ಇವತ್ತು ನಡೆದೋದಂತ ಘಟನೆ ಇದು. ಇಡೀ ಸಾರ್ವಜನಿಕರ ಮುಂದೆ ನಡೆದಂತ ಘಟನೆ ಇದು. ಏನು ಯಾವುದೋ ರೂಮ್ನಲ್ಲಿ ಚೌಕಟ್ಟಿನಲ್ಲಿ ನಡೆದಂತ ಘಟನೆ ಅಲ್ಲ ಇದು. ಒಂದು ಇವತ್ತೇನು ಸಾರ್ವಜನಿಕರ ಸಭೆಯಲ್ಲಿ ನಡೆದಂತ ಘಟನೆ ಇದು. ಬ್ಯಾನರ್ ತೋರಿಸಿ. ಇವತ್ತೇನು ಕರ್ನಾಟಕ ಸರ್ಕಾರ ಅಂತೇಳಿ ಕರ್ನಾಟಕ ಸರ್ಕಾರದ ದುಡ್ಡು ತೋರ್ತೀರಿ. ಕರ್ನಾಟಕದ ಸರ್ಕಾರದ
ದುಡ್ಡು ತೊಗೊಂಡ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಪ್ಪ, ಪೇಪರ್ ಅಡ್ವರ್ಟೈಸ್ಮೆಂಟ್ ತೊಗೊಂಡು. ಕರ್ನಾಟಕದ ಸರ್ಕಾರ ದುಡ್ಡು ನಿಮಗೆ ಪತ್ರಿಕೆಗೆ ಬೇಕಾಗುತ್ತೆ, ಕರ್ನಾಟಕ ಸರ್ಕಾರ ಸಿಂಬಲ್ ಬೇಕಾಗುತ್ತೆ. ತಾವೇ ಏನು ಕೊಟ್ಟವ್ರು 9 ದಿನಸೋದು ಪತ್ರಿಕೆದಲ್ಲ ಕೇಳ್ತೀರ, ಎಷ್ಟು ಸರಿ ಇದು? ನಮ್ಮ ತಾಲೂಕಿನ ಜನ ಎಲ್ಲ ಆಲೋಚನೆ ಮಾಡಬೇಕಾಗಿದೆ. ನನ್ನೆಲ್ಲ ಹಿರಿಯರಿಗೆ, ತಾಲೂಕಿನ ಜನ ಎಲ್ಲ ಹಿರಿಯರಿಗೆ ನಾನು ಕೈ ಮುಗಿದು ಕೇಳ್ತೇನೆ. ಒಬ್ಬ ರೈತನ ಮಗನ್ನ ಇವತ್ತು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಒಬ್ಬ ಸಾಮಾನ್ಯ ಯುವಕ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಸಾಮಾನ್ಯ ಇವತ್ತು ರಾಜಕಾರಣದಲ್ಲಿ ಬರಬಾರ್ದು, ತಡೆ ಹಿಡಿಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷದ ಜೊತೆಗೆ ಒಂದಾಗಿದ್ದಾರೆ. ಇದು ನಮ್ಮ ತಾಲೂಕಿನ ಜನರು ಎಲ್ಲರಿಗೂ ಕೈ ಮುಗಿದು ಕೇಳ್ತೇನೆ. ನಾನು ಇವತ್ತೆಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ತಾಯಿಯಂದರಿಗೆ, ಯುವ ಮಿತ್ರರಿಗೆ ಕೇಳ್ತೇನೆ. ಒಬ್ಬ ಸಾಮಾನ್ಯ ಯುವಕ ಇವತ್ತಿಷ್ಟು ಕಷ್ಟಪಟ್ಟು ಮೇಲೆ ಹೋಗಿದ್ದಾನೆ ಅಂದ್ರೆ ಇವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮುಂದಿನ ತೀರ್ಮಾನ ನಿಮಗೆ ಬಿಟ್ಟಿರೋದು, ನಮ್ಮ ತಾಲೂಕಿನ ಜನತೆಗೆ. ಇವತ್ತೇನು ನಾನೇನೇನು ಕೆಲಸ ಮಾಡಿದ್ದೀನಿ ಅದನ್ನು ಬಿಚ್ಚಿಡ್ತೀನಿ, ನೀವು ಬಿಚ್ಚಿಡಿ ಏನ್ ಕೆಲಸ ಮಾಡಿದ್ದೀನಿ. ಇವತ್ತು ಆಗ್ಲಿ ಚರ್ಚೆ, ಬಹಿರಂಗವಾಗಿ ಚರ್ಚೆ ಆಗ್ಲಿ. ನಾನು ಯಾರೋ ತೊಗೊಂಬಂದಿದ್ದು, ನಾನು ತೊಗೊಂಬಂದಿದ್ದು ಅಂತ ಹೇಳೋ ನನ್ನ ಜಾಯಮಾನ ಅಲ್ಲ ನಂದು. ಯಾಕೆ 75 ವರ್ಷದಿಂದ ಆಗಿಲ್ಲ? 75 ವರ್ಷದಿಂದ ಆಗಿಲ್ಲ. ಇವತ್ತೇನೋ GTDC ಬಂದ್ಬಿಡ್ತೆ ಅಂತೇಳಿ ನಾನು ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಎಲ್ಲಿ ಆ ಥರ ಹೇಳಿಲ್ಲ, ನಮ್ಮ ಪ್ರಯತ್ನದಿಂದ ಆಗಿದೆ ಅಂತ ಹೇಳಿದ್ದೀನಿ. ನಾನು 5ನೇ ಬಾರಿ ಶಾಸಕರಾಗಿದ್ರಿ, ನೀವು 5ನೇ ಬಾರಿ ಶಾಸಕರಾಗಿದ್ರಿ. ಯಾಕೆ ಬಂತು ಇವತ್ತು? ನಾನು ವಿಧಾನ ಪರಿಷತ್ ಸದಸ್ಯನಾದ್ಮೇಲೆ ಯಾಕೆ ಬಂತು? ನಮ್ಮ ತಾಲೂಕಿನ ಜನ ಅರ್ಥ ಮಾಡಿಕೊಳ್ಬೇಕಿದು. ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಎಲ್ಲ ಅಣ್ಣ ತಮ್ಮಂದಿರು, ತಾಯಿಯಂದ್ರು, ಯುವಕರು ಇವತ್ತೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಯಾರು ಜನರು ಪರವಾಗಿದ್ದಾರೆ. ಕಚೇರಿ ಜನಸ್ಪಂದನ ಕಚೇರಿ ನಿರಂತರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸಾವಿರಾರು ಜನ ಇವತ್ತು ಪ್ರತಿನಿತ್ಯ ಇಲ್ಲಿ ಬರ್ತಾರೆ. ತಾವೆಲ್ಲ ಕಣ್ಣಿಂದ ನೋಡಿದ್ರಿ, ಎಲ್ಲ ತಾಲೂಕಿನ ಜನರ ಸಮಸ್ಯೆಯನ್ನು ಆಲಿಸ್ತೇವೆ. ಎಲ್ಲಿ ನಿಮ್ಮ ಶಾಸಕರ ಕಚೇರಿ ಇಷ್ಟು ದಿವಸ ಎಲ್ಲೋಗಿತ್ತು? ಯಾಕೆ ದಿಢೀರ್ನ ಪ್ರತ್ಯಕ್ಷ ಆಗಿದೆ? ಇದಕ್ಕೆಲ್ಲ ನಮ್ಮ ತಾಲೂಕಿನ ಜನ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ತಾಲೂಕಿನ ಜನ ಇವತ್ತೇನು ನಡೀತಾ ಇದೆ ತಾಲೂಕಿನಲ್ಲಿ ಎಂಬುದ್ರ ಬಗ್ಗೆ ತಾವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಇದ್ರ ಮಧ್ಯೆ ಯಾಕೆ ಯಾರು ಸಾಮಾನ್ಯರು ಪೇಪರ್ ತಗೊಂಡಿಲ್ಲ, ಸುದ್ದಿ ಮೂಲ ಪೇಪರ್ ಇದಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಫೋಟೋ ಎಷ್ಟಿದೆ? ನಿಮ್ಮ ಸಾಧನೆ ಇದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಾಧನೆ ಇದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರ ಸಾಧನೆ ಇದು. ಅವ್ರದ್ದು ಎಷ್ಟು ಫೋಟೋ ಹಾಕಿದ್ರಿ? ಎಷ್ಟು ಫೋಟೋ ಹಾಕಿದ್ರಿ ನೀವು? ಇದು ನಿಮ್ಮ ಸಾಧನ, ಇದು ನಿಮ್ಮ ಪ್ರೋಟೋಕಾಲ. ಕರ್ನಾಟಕ ಸರ್ಕಾರ ಅಂತ ಆದ್ಮೇಲೆ ಈ ಸರ್ಕಾರದ ದುಡ್ಡ ಏನ್ ನಿಮ್ಮ ಮನೆ ದುಡ್ಡ? ಬಹಿರಂಗ ಪಡಿಸ್ರಿ ಇದನ್ನ. ಸರ್ಕಾರ 17 ಸಿಂಬಲ್ ಇದೆ. ಏನ್ ಯಾರು ಪ್ರಶ್ನೆ ಮಾಡೋರಿಲ್ಲ ಅಂತೇಳಿ ನೀವು ನಡೆದಿದ್ದೇ ದಾರಿ ಅಂತ ತಿಳ್ಕೊಂಡಿದ್ರ? ತಾಲೂಕಿನ ಜನರ ಪರವಾಗಿ ಅಧಿಕಾರ ಇರ್ಲಿ ಬಿಡ್ಲಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಹೋರಾಟ ಮಾಡ್ತೀನಿ. ಯುವಕರ ಪರವಾಗಿರ್ಬೋದು, ರೈತರ ಪರವಾಗಿರ್ಬೋದು, ಮಹಿಳೆಯರ ಪರವಾಗಿರ್ಬೋದು, ಎಲ್ಲರ ಪರವಾಗಿ ಧ್ವನಿ ಎತ್ತುತ್ತೀನಿ. ನನಗೇನು ನಮ್ಮ ಕಾರ್ಯಕರ್ತರನ್ನ ಭಯಪಡಿಸಿದ್ರೆ ನಾ ಭಯಪಡುವ ಮಗನೇ ಅಲ್ಲ. ಅವಶ್ಯಕತೆಗಳು ನಮಗಿಲ್ಲ. ನಾನು ಎಲ್ಲ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷ ಒಬ್ಬ ಶಿಸ್ತಿನ ಸಿಪಾಯಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯನ ಕೊಟ್ಟಿದೆ. ನನಗೆ ಅನ್ಯಾಯ ಆಗಿದೆ ಅಂತೇಳಿ ವಿಧಾನ ಪರಿಷತ್ ಸದಸ್ಯನ ಕೊಟ್ಟಿದ್ದಾರೆ. ಪಕ್ಷ ನಿಷ್ಠೆ ನಿಮ್ಗಿಂತ ಜಾಸ್ತಿ ನನಗಿದೆ. ಇವತ್ತು ನಾನು ಮಾನ್ಯ ಅಂಬನಗೌಡರು ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ತಾಲೂಕು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ತಾಲೂಕಿನ ಜನ ನಿಮಗೆ ಮತದಾನ ಹಾಕಿದ್ದಾರೆ. 75 ವರ್ಷ ಆಗಿದೆ ನಮ್ಮ ತಾಲೂಕಿನಲ್ಲಿ. ITI ಕಾಲೇಜು, ಡಿಪ್ಲೊಮಾ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್, MBA ಕಾಲೇಜ್, ಇಷ್ಟು ಕಾಲೇಜ್ಗಳಿಲ್ಲ. ಒಂದು ಕಡೆ ವಿದ್ಯಾರ್ಥಿಗಳು ಕೈಗಾರಿಕೆ ಇಲ್ಲ, ಒಂದು ಕಡೆ ಇವತ್ತೇನು ರೈತರು ಸುಖವಾಗಿಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ. ಅದನ್ನ ಬಿಟ್ಟು ಅದನ್ನ ಬಗ್ಗೆ ಆಲೋಚನೆ ಮಾಡಿ
ಈ ತರ ಸಣ್ಣತನ ರಾಜಕಾರಣಕ್ಕೆ ಇಳಿಬೇಡಿ. ನಿಮ್ಮ ಗೌರವಕ್ಕೆ ಒಳ್ಳೆಯದಲ್ಲ ಇದು. ನಿಮ್ಮ ಗೌರವಕ್ಕೆ ಒಳ್ಳೆ ಕೆಲಸ ಅಲ್ಲ ಇದು. ಹಿರಿತನಕ್ಕೆ ಗೌರವ ಕೆಲಸ ಅಲ್ಲ. ನಾನು ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೇನೆ, ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಇವತ್ತಿನವರೆಗೂ ನಾನು 1 ವರ್ಷ ಆಗಿದೆ ವಿಧಾನ ಪರಿಷತ್ ಸದಸ್ಯನಾಗಿ. ನಾನಂತರೂ ಭ್ರಷ್ಟಾಚಾರ ನಿಮ್ಮ ಹತ್ರ ಮಾಡಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿದೆ. ನಾನು ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಮತ್ತೊಂದು ಸತಿ ಮನವಿ ಮಾಡ್ತೀನಿ. ನಾನು ತಾಲೂಕಿನ ಜನರ ಆಡಳಿತ ಇವತ್ತು ನಮ್ಮ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇದೆ ಜನರಿಗೆ. 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ನೋಡಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನು ಗೆಲ್ಲಿಸಲಿಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಅನೇಕ ನಾಯಕರು ಶ್ರಮಿಸಿದ್ದಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಡಿ, ನೇರವಾಗಿ ರಾಜಕಾರಣ ಮಾಡಿ ವಿರೋಧ ಪಕ್ಷದ ಜೊತೆಗೆ. ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈಗಾಗಲೇ ಸಿನ್ನೂರು ತಾಲೂಕಿನ ಪ್ರತಿಯೊಬ್ಬರು ನಾಗರಿಕರು ಮಾತಾಡ್ತಾರೆ. ಈಗಾಗಲೇ ಹೈಕಮಾಂಡ್ಗೂ ನಾನು ತಿಳಿಸುವಂತ ಕೆಲಸ ಮಾಡಿದ್ದೀನಿ. ಎಲ್ಲ ಪತ್ರಕರ್ತರ ಮೂಲಕ ಈ ಕಾಪಿಗಳು ನಿಮಗೆ ಕೊಡ್ತೀನಿ. ಇದು ಒಂದು ಉದಾಹರಣೆ ಅಷ್ಟೇ. ಅವರಾಗಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನು ಮತ್ತೆ ಅದಕ್ಕೆ ಉತ್ತರ ಕೊಡ್ತೀನಿ. ನನಗೆ ಯಾರ ಕಡೆಯಿಂದ ಅವಶ್ಯಕತೆ ಇಲ್ಲ. ಇದನ್ನು ನಾನು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ನೇರವಾಗಿ ಅವರೇ ಉತ್ತರ ಕೊಡ್ಲಿ. ಅದನ್ನ ಎಲ್ಲಿ ಮಾಡ್ಬೇಕಂತ ಮಾಡ್ತೀನಿ. ಪತ್ರಿಕೆ ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನ ಎಲ್ಲಿ ಮಾಡ್ಬೇಕಂತ ಮಾಡ್ತೀನಿ. ನಾವು ಬರೀಬೋದಾ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಂತ? ಶಿಸ್ತು ಕ್ರಮ ಕೈಗೊಳ್ಬೇಕಾದ. ಈಗ ಅಧಿಕಾರಿಗಳು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭಯಭೀತರು ಮಾಡಿದ್ದಾರೆ. ಅವರು ಅಧಿಕಾರಿಗಳನ್ನ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳನ್ನ ಭಯಭೀತರು ಮಾಡಿದ್ದಾರೆ. ಅವರಿಗೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಅವರು ಕೆಲಸ ಮಾಡಲಿ. ಸಂವಿಧಾನದ ಅಡಿಯಲ್ಲಿ ಅವರು ಇವತ್ತು ಅವ್ರ ಕೆಲಸಗಳನ್ನ ಅವ್ರು ಮಾಡಬೇಕು. ಅಧಿಕಾರಿಗಳು ಭಯಗೊಳಿಸಿದ್ದಾರೆ. ಸ್ಟೇಜಲ್ಲಿ ನೀವೇ ಇದ್ರಲ್ಲೆಲ್ಲ ಏನಾಯ್ತು ನೋಡಿದ್ರಲ್ಲ. ಕೆಲಸ ಮಾಡಿ ಸ್ವಾಮಿ. ಅವಕಾಶ ಕೊಟ್ಟಿದ್ದಾರೆ ಜನರು ಅವಕಾಶ ಕೊಟ್ಟಿದ್ದಾರೆ. ಜನ ತೀರ್ಮಾನ ಮಾಡಿ ಸಿನ್ನೂರು ತಾಲೂಕಿನ ಜನ ನಿಮ್ಮನ್ನು ಗೆಲ್ಸಿದ್ದಾರೆ. ಕೆಲಸ ಮಾಡಿ. ಹೇಳಿದ್ನಲ್ಲಿ 75 ವರ್ಷದಿಂದ ಇಲ್ಲ. ಈಗ ಯಾಕೆ ಬಂತದು? ನಿಮ್ದೊಂದೇ ಪ್ರಯತ್ನದಿಂದ ಆಗ್ಬಿಡ್ತಾ? ಸ್ವತಂತ್ರ ಬಂದು 75 ವರ್ಷ ಆಯ್ತು. ನಾನು ಕೇಳೋ ಪ್ರಶ್ನೆ ನೈಜ ಇದ್ರೆ ನೈಜ ಅಂತೇಳಿ. 75 ವರ್ಷ ಆಯ್ತು. ನೀವು ಯಾಕಿಲ್ಲ? ನೀವೇ ನೋಡಿದ್ರಿ ಎಷ್ಟು ಜಲವಂತ ಸಮಸ್ಯೆಗಳನ್ನ ಧ್ವನಿ ಎತ್ತಿದೀವಿ. ರೈತರ ಮಕ್ಕಳು ಬೆಳಿಬಾರ್ದ? ಸಾಮಾನ್ಯ ಜನ ಯಾರು ಬೆಳಿಬಾರ್ದ? ಯಾರಿಗೂ ಸಾಮಾನ್ಯರಿಗೆ ಅವಕಾಶ ಮಾಡ್ತಾ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಅಧಿಕಾರಿಗಳಿಗೆ. ಮುಂಚೆಲಿಂದ ಹೇಳ್ತಾ ಇದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಸಿಂಧನೂರಿನಲ್ಲಿ ಭ್ರಷ್ಟಾಚಾರ ಆಡಳಿತ ನಡಿಬೇಕು. ಡ್ರಗ್ಸ್ ಫ್ರೀ ಸಿಂಧನೂರು ಆಗಬೇಕು. OC ಫ್ರೀ ಸಿಂಧನೂರು ಆಗಬೇಕು. ಇಸ್ಪೇಟ್ ಫ್ರೀ ಸಿಂಧನೂರು ಆಗಬೇಕು. ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇನಿದೆ ಅವೆಲ್ಲ ಬಂದ್ ಹಾಕ್ಬೇಕು ಎಂಬುದು ಮೊದಲೇ ವ್ಯಕ್ತಿ ನಾನೇ ಧ್ವನಿ ಎತ್ತಿರೋದು. ಯಾಕೆ? ಶಾಸಕರು ಯಾರ್ಯಾರು ಏನೇನು ಮಾಡ್ತಾ ಇದ್ರು ಪಟ್ಟಿ ಕೊಡ್ಲಾ? ಎಲ್ಲೆಲ್ಲಿ ಇಲ್ಲಿಗಲ್ ನಡೀತಾ ಇದ್ದ ಪಟ್ಟಿ ಕೊಡ್ಲಾ? ಶಾಸಕರು ಎಲ್ಲೆಲ್ಲಿ ನಡೆಸ್ತಾ ಇದ್ರಿ, ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ರು ಪಟ್ಟಿ ಕೊಡ್ಲಾ? ಎಷ್ಟೆಷ್ಟು ಮಂದಿ ಅಧಿಕಾರಿಗಳು ಇನ್ವಾಲ್ವ್ ಇದ್ರು, ಎಷ್ಟು ಮಂದಿ ಸಸ್ಪೆಂಡ್ ಆದ್ರೆ ಎಲ್ಲ ಪಟ್ಟಿ ಕೊಡ್ಲಾ? ಎಷ್ಟು ಜನ ಇದ್ರೊಳಗಿದ್ದಾರೆ ಎಲ್ಲ ಪಟ್ಟಿ ಕೊಡ್ಲಾ? ನನಗೂ ಒಂದು ತಾಳ್ಮೆ ಇದೆ. ಶಾಸಕರೇ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾನು ಪಾರ್ಟಿ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋನು, ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರೋನು. ನಮ್ಮ ತಂದೆ ದೊಡ್ಡ ರಾಜಕಾರಣಿ ಅಲ್ಲ. ಇವತ್ತಿಗೆ ವ್ಯವಸಾಯ ಮಾಡ್ತಾರೆ. ಹೋಗ್ಲಿ ಹೊಲದಾಗ ಇವತ್ತು ನಮ್ಮ ತಿಮ್ಮಾಪುರ ಹೊಲದಲ್ಲಿ. ಯಾಕೆ ಯಾರು ಸಾಮಾನ್ಯರು ಬರಬಾರ್ದ? ಕ್ಷೇತ್ರದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇನ್ನೂ 2.5 ವರ್ಷ ಸರ್ಕಾರ ಇದೆ. 75 ವರ್ಷ ಏನು ಆಗ್ಲಾರ್ದಿದೆ. ನಾನಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಪ್ರಯತ್ನ ಮಾಡಿ. ನಿಮ್ಮಿಂದ ಏನು ಒಳ್ಳೇದಾಗುತ್ತೆ ಕ್ಷೇತ್ರದ ಜನರಿಗೆ ಒಳ್ಳೇದು ಮಾಡಿ. ನನ್ನಿಂದ ಏನು ಒಳ್ಳೇದಾಗುತ್ತೆ ನಾನು ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಒಣ ರಾಜಕಾರಣ ಮಾಡಬೇಡಿ. ನೇರವಾಗಿ ನಾನು ಶಾಸಕರಿಗೆ ಹೇಳ್ತೇನೆ, ಇವತ್ತೇನಾದರೂ ಮುಂದೆ ಏನಾದರೂ ಘಟನೆಗಳು ನಡೆದುವೆ, ನಮ್ಮ ಕಾರ್ಯಕರ್ತರ ಮೇಲೆ ಆಗಲಿ ಯಾರ ಮೇಲೆ ಆಗಲಿ ಏನಾದರೂ ನಿಮ್ಮ ದೌರ್ಜನ್ಯಗಳು, ನಿಮ್ಮ ಗುಂಡಾಗಿರಿಗಳು ನಡೆದ್ರೆ ನೇರವಾಗಿ ನೀವೇ ಶಾಸಕರೇ ಹೊಣೆಗಾರರಿದ್ರಲ್ಲಿ. ಇದ್ರಾಗೇನು 2 ಮಾತಿಲ್ಲ.
ನೇರವಾಗಿ ಹಂಪನಗೌಡ್ರೆ ಹೊಣೆಗಾರ. ಎಲ್ಲರಿಗೂ ಧನ್ಯವಾದ.